ಅನ್ನೋಕ್ಕೋಸ್ಕರನೇ ಅವರು ಆ 31 ಜನ ಅವತ್ತು ಕೂತ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಮಾಡಕ್ ಬಂದಿದ್ದು. ಆಲ್ಮೋಸ್ಟ್ ಅದು ಫೈನಲೈಸ್ ಆಗಿದ್ದಂತ ಒಪ್ಪಂದ ಸಡನ್ ಆಗಿ ಬಾಂಬ್ ಹಾಕಿ ಅದನ್ನ ಅವ್ರನ್ನೆಲ್ಲ ಕೊಂದಾಕಿದ್ರು. ಸೊ ಈ ತರ ಈ ಒಂದು ನನಗೇನೋ ಈ ಮಾತುಕತೆ ಮೇಲೆ, ಈ ನಾಳೆ ನಡೆಯೋ ಮಾತುಕತೆ ಮೇಲೆ JD ವ್ಯಾನ್ಸ್ಗಾಗ್ಲಿ ಟ್ರಂಪ್ಗಾಗ್ಲಿ ಯಾವುದೇ ವಿಧವಾದ ಅಧಿಕಾರ ಇಲ್ಲ. ಸುಮ್ನೆ ಅವ್ರು ಅಂದ್ರೆ ಸರ್, ಈಗ ಅಂದ್ರೆ ಇಸ್ರೇಲ್ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಓಕೆ, ನೆತನ್ಯಾಹು ಆಯ್ತಪ್ಪ, ಟ್ರಂಪ್ ಹೇಳಿ ಸಾಕು ಯುದ್ಧ ನಿಲ್ಲಿಸ್ಬಿಡಿ ಅಂದ್ರೆ ನಿಂತು ಬಿಡುತ್ತೆ ಹಾಗಾದ್ರೆ ನಿಮ್ ಪ್ರಕಾರ? ನನ್ನ ಪ್ರಕಾರ ಟ್ರಂಪ್ ಕೈಲಿ ಯುದ್ಧ ನಿಲ್ಲಿಸೋ ಅಂತ ಯಾವ ವಿಧವಾದ ಶಕ್ತಿನೂ ಇಲ್ಲ. ಅದು ಕಾರಣಗಳು ಅನೇಕ ಇರ್ಬೋದು. ಅವ್ರ ಮಧ್ಯ ಮತ್ತೆ ನೆತನ್ಯಾಹು ಮಧ್ಯ ಏನ್ ನಡೀತಾ ಇದೆ ಅನ್ನೋದು ಒಂದು ಮೊದಲನೇ ಕ್ವಶನ್. ಎಪ್ಸ್ಟೀನ್ ಫೈಲ್ಸ್ ಇಲ್ಲ ಜ್ಯೂಸ್ ಅಲ್ಲಿ ನಡೀತಾ ಇರೋ ಕಂಟ್ರೋಲ್ ಅಮೆರಿಕಾದಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ ನವೆಂಬರ್ ಅಲ್ಲಿ ಜ್ಯೂಸ್ ಅವರು ಏನ್ ಪ್ರಾಮಿಸ್ ಮಾಡಿದಾರೋ ಇವ್ರಿಗೆ, ಟ್ರಂಪ್ಗೆ. ಸೊ ಇಲ್ಲೆಲ್ಲ ಅನೇಕ ವಿಷಯಗಳು ಇದ್ರಲ್ಲಿ ಅಡ್ಕೊಂಡಿದೆ. ಯಾವ್ದ್ರ ಮೇಲೆ ಟ್ರಂಪ್ ಇವ್ರ ಮಾತು ಹೇಳ್ಕೊಂಡು ಕೇಳ್ಕೊತಾ ಇದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ ನನ್ ಪ್ರಕಾರ ಈ ನೆತನ್ಯಾಹು ಒಪ್ಕೊಳ್ಳೋ ತನಕನು ಈ ಒಂದು ಯುದ್ಧ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲ್ಲ. ಏನೇ ಬಂದ್ರು ಸುಮಾರು ತಿರ್ಗಾ 2 ವಾರ 10 ವಾರ 15 ವಾರ 3 ತಿಂಗಳು 6 ತಿಂಗಳು ಸೀಸ್ ಫೈರ್ ಅನ್ಬೋದೇ ಹೊತ್ತು ಮತ್ತೆ ಇದು ಯಾವತ್ತಿದ್ರು ಸ್ಟಾರ್ಟ್ ಆಗೇ ಆಗುತ್ತೆ. ಕರೆಕ್ಟ್ ಸರ್, ಕರೆಕ್ಟ್. ಪುರಾಣಿಕ್ ಸರ್, ಎಲ್ಲೋ ಒಂದು ಕಡೆ ಈಗ ನಮ್ಮ ಒಂದು ಯುದ್ಧ ಏನು, ನಮ್ಮ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ನಾನೇ ಯುದ್ಧ ನಿಲ್ಲಿಸಿದೆ, ನಾನು ಶಾಂತಿ ದೂತ ಅಂಥೇಳಿ ಟ್ರಂಪ್ ಹೇಳ್ಕೊಂಡು ಓಡಾಡಿದ್ದು. ಹಾಗಾಗಿನೇ ಇಲ್ಲಿ ಎಲ್ಲೋ ಒಂದು ಕಡೆ ಈ ಮೊನ್ನೆ ಆದಂಥ ಒಂದು ಸೀಸ್ ಫೈರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಟ್ರಂಪ್ ಹೇಳಿಕೆನ ಕೊಡ್ತಾನೆ ಬರ್ತಾ ಇದ್ದಾರೆ. ಕದನ ವಿರಾಮವನ್ನು ಇರಾನ್ ಉಲ್ಲಂಘನೆ ಮಾಡ್ತು ಅಂಥೇಳಿ. ಅದರ ಜೊತೆಗೆ ಈಗ ಲೆಬನಾನು ಮತ್ತು ಇಸ್ರೇಲ್ ನಡುವೆ ಮಾತುಕತೆ ಆಗಿದೆ, ಅಲ್ಲಿ ಕದನ ವಿರಾಮವನ್ನು ಇಸ್ರೇಲ್ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅಲ್ಲಿ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅನ್ನೋದೀಗ? ಈಗ ನೀವ್ ಹೇಳಿದ್ರಲ್ಲ, ಲಿಂಗಣ್ಣ ಹೇಳಿದಂಗೆ ಈ ಟ್ರಂಪ್ ಹೇಳಿಕೆಗಳು ಅತ್ಯಂತ ಹಾಸ್ಯಾಸ್ಪದ, ಇರ್ರೆಸ್ಪಾನ್ಸಿಬಲ್ ಅಂಡ್ ಆಲ್ಸೋ ವೆರಿ ಕನ್ಫ್ಯೂಸಿಂಗ್. ಯಾಕಂದ್ರೆ ಅವ ಅಲ್ಲಿ ಡೊಮೆಸ್ಟಿಕ್ ಏನು ಪಬ್ಲಿಕ್ ಒಪಿನಿಯನ್, ಅಲ್ಲಿ ಲಾಬಿ ಒತ್ತಡಗಳಿದೆ, ಅದಕ್ಕೊಂದು ಎಸ್ಕೇಪ್ ರೂಟ್ ಅನ್ನ ಈ ತರ ನಾನು ಸೀಸ್ ಫೈರ್ ನಮ್ಮ ಉಪಾಧ್ಯಕ್ಷನ್ ಕಳ್ಸಿದ್ದೆ, ಮತ್ತೆ ಈ ರೀತಿ ಮಾತುಕತೆ ನಡೀತೆ, ಅದೊಂದು ಡ್ರಾಮಾ ಆಗಿದೆ, ಇದೊಂದು ನಾಟಕ. ಯಾವ್ದು ಈ ಮಾತುಕತೆ ಅನ್ನೋದು ಒಂದು ನಾಟಕ. ಈ ನಾಟಕದಲ್ಲಿ ಯಾವ ಮಟ್ಟದಲ್ಲಿ ಅವರು ನೆಗೋಷಿಯೇಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಇರಾನ್ ರಿಜಿಡ್ ಆಗಿದೆ, ಅದು ಸ್ಪೆಷಲಿ ಸ್ಟೇಟ್ ಆಫ್ ಹಾರ್ಮುಜ್ ಬಗ್ಗೆ ಮತ್ತೆ ಯುರೇನಿಯಂ ಬಗ್ಗೆ. ಸ್ಯಾಂಕ್ಷನ್ಸ್, ನೀವು ಇಷ್ಟು ದಿವಸ ಅವ್ರ ಮೇಲೆ ಸ್ಯಾಂಕ್ಷನ್ ಹಾಕಿದಿರಿ. 25-30 ವರ್ಷದಿಂದ ಅಮೆರಿಕ ಅವ್ರಿಗೆ ಎಲ್ಲ ರೀತಿಯ ಆರ್ಥಿಕ ತೊಂದರೆಗಳನ್ನು ಕೊಟ್ಟಿದ್ರಿ. ಈಗ 48-49 ಯುದ್ಧದಲ್ಲಿ ಗೆದ್ಬಿಡ್ತೀರಾ? ಗೆಲ್ಲಕ್ ಸಾಧ್ಯ ಇಲ್ಲ. ಕಾರಣ ಅವ್ರು ಇರಾನ್ ತಮ್ಮದೇ ಆದಂತ ಸಿದ್ಧತೆ ಮಾಡ್ಕೊಂಡು ಆಲ್ಟರ್ನೇಟಿವ್ ಯಾವುದೇ ಈಗ ಡಿಸ್ರಪ್ಷನ್ ಆದಾಗ ಆಲ್ಟರ್ನೇಟಿವ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಂಡ್ ಮೆನಿ ಅದರ್ ವಾಟ್ ಎವರ್ ಕೈಂಡ್ ಆಫ್ ಪ್ರೊಟೆಕ್ಷನ್, ಆ ಟ್ಯಾಕ್ಟಿಕ್ಸ್ ಆಗುತ್ತೆ. ಜನಗಳು ಈಗ ಏನಾಗ್ಬಿಟ್ಟಿದೆ, ರೆಜಿಮ್ ಚೇಂಜ್ ಮಾಡಿದ್ರು. ಅವ್ರು ಹೇಳಿದ್ರಲ್ಲ, ಡಿಸೆಂಟ್ರಲೈಸ್ಡ್ ಮಿಲಿಟರಿ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಇದೊಂದು ಹೊಸ ಅಧ್ಯಾಯ. ಅದರಲ್ಲಿ ರೆವಲ್ಯೂಷನರಿ ಗಾರ್ಡ್ಸ್ ಇದಾರಲ್ಲ, ಅವರಿಗೆ ವಹಿಸಿರ್ತಕ್ಕಂಥದ್ದು ಅವರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ದೃಷ್ಟಿಯಿಂದ ನನ್ನ ಪ್ರಕಾರ ಎಲ್ಲ ಒಂದು ಮಿಡಲ್ ಗ್ರೌಂಡ್ ಬರ್ಬೋದು ಅಷ್ಟೇ. ಏನು ಮಿಡಲ್ ಗ್ರೌಂಡ್ ಅಂದ್ರೆ